ಸ್ನೇಹಿತರೆಲ್ಲರೂ ನಮಸ್ಕಾರ. ನಿಫ್ಟಿ ಅನಾಲಿಸಿಸ್ ಮಾಡೋಣ ವೀಕ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ಇವತ್ತು ಸಂಡೇ, ಮಾರ್ಕೆಟು ಹಾಲಿಡೇ, ನಾಳೆ ಮಂಡೇ ಹಾಲಿಡೇ ಹೋಳಿ. ಸೊ ಟ್ಯೂಸ್ಡೇ ಓಪನ್ ಆಗುತ್ತೆ, ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡೋಣ. ಸೊ ಆಲ್ಮೋಸ್ಟ್ ಇವಾಗ ಬ್ಯಾಂಕ್ ನಿಫ್ಟಿ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಸೊ ಸೇಮ್ ಅದರ ಹಾಗೆ ನಿಫ್ಟಿ ಕೂಡ ವರ್ಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿತ್ತು. ಸದ್ಯಕ್ಕೆ ವೀಕ್ಲಿ ಕ್ಯಾಂಡಲ್ ನೋಡಿದ್ರೆ ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ. ಮಾರ್ಕೆಟು ಇದನ್ನ ಟಚ್ ಮಾಡಿ ಇನ್ನೂ ಕೆಳಗಡೆ ಬರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಅನಾಲಿಸಿಸ್ ಮಾಡೋಣ ನಿಫ್ಟಿ. ಸೊ ನಾನು ಸದ್ಯಕ್ಕೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ವೀಕ್ಲಿ ಟೈಮ್ ಫ್ರೇಮ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಸದ್ಯಕ್ಕೆ ಮಾರ್ಕೆಟು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಸೊ ವೀಕ್ಲಿ ಝೂಮ್ ಮಾಡಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೇನು ನಮ್ದು ಸಪ್ಲೈ ಝೋನ್ ಇದೆ. ಈ ಸಪ್ಲೈ ಝೋನ್ ಬಾಕ್ಸ್ ಏನು ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಒಂದು ರೆಡ್ ಕಲರ್ ಬಾಕ್ಸ್ ಇದೆ, ಅದು ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ವೀಕ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಅದು. ಸೊ ಮಾರ್ಕೆಟ್ ಅದನ್ನ ಟಚ್ ಮಾಡಿ ಮಿಟಿಗೇಟ್ ಮಾಡಿ ಕೆಳಗಡೆ ಬರುತ್ತೆ. ಸೊ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಎರಡು ಲೈನ್ ನಾನು ಡ್ರಾ ಮಾಡಿದ್ದೀನಿ. ಇದು ಮೇಲ್ಗಡೆಯಿಂದ ಬಾಕ್ಸ್ ನಮ್ದು ಸಪ್ಲೈ ಝೋನ್ ಆಗಿರುತ್ತೆ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ ನಾವು ನೋಡಿದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಸೊ ಇನ್ನು ಚಿಕ್ಕ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ 4 ಅವರ್ ಅಲ್ಲಿ ನೋಡಿದ್ರೆ 4 ಅವರ್ ಅಲ್ಲಿ ಮಾರ್ಕೆಟ್ ಈ ತರ ಕಾಣಿಸ್ತಾ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕೆಟ್ ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಮಾರ್ಕೆಟ್ ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಮೂಮೆಂಟ್ ಬರುತ್ತೆ ಅಂತ ನಾನು ನಿಫ್ಟಿಲಿ ಲಾಸ್ಟ್ ವಿಡಿಯೋ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೆ. ನಾನು ಇಲ್ಲಿಂದ ಸ್ಟ್ರಾಂಗ್ ಅಪ್ ಮೂಮೆಂಟ್ ಬರುತ್ತೆ ನಿಫ್ಟಿಲಿ ಅಂತ. ಸೊ ಹಾಗೆ ಆಗಿದೆ, ನೀವು ನೋಡಬಹುದು ಲಾಸ್ಟ್ ವಿಡಿಯೋನ ಓಪನ್ ಮಾಡಿ. ಸೊ ಇವಾಗ 4 ಅವರ್ ಟೈಮ್ ಫ್ರೇಮ್ ಪ್ರಕಾರ ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಮಿಟಿಗೇಟ್ ಆಗಿದೆ. ಸೊ ಇಲ್ಲಿಂದ ಒಂದು ನಮಗೆ ಮೇಲ್ಗಡೆ ಹೋಗೋಕ್ಕೆ ನಾವು ಮೇಲ್ಗಡೆ ಮೂಮೆಂಟ್ ನೋಡಿದ್ವಿ. ಸೊ ಇದು ಸ್ಟ್ರಾಂಗ್ ವೀಕ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋದಂತೂ ಖಂಡಿತ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ ಮತ್ತೆ ಯಾವುದು ಅನ್ಮಿಟಿಗೇಟೆಡ್ ಏರಿಯಾಸ್ ಇದೆಯಾ ಅಂತ. ಸೊ 1 ಅವರ್ ಪ್ರಕಾರ ಮಾರ್ಕೆಟ್ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಾರ್ಕೆಟ್ ಟಚ್ ಮಾಡಿ ಹೋಗಿದೆ. ಸೊ ಇನ್ನು ಮಾರ್ಕೆಟ್ ಸ್ನೇಹಿತರೆ ಫಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ, ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದು ಗ್ರೀನ್ ಕಲರ್ ಚಿಕ್ಕದಾದ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಾ, ಅದು ಪ್ಲಸ್ ನಮ್ದು ಆರ್ಡರ್ ಬ್ಲಾಕ್ ಡ್ರಾ ಮಾಡ್ತೀನಿ ನಾನು. ಸೊ ಈ ಝೋನ್ಗೆ ಮಾರ್ಕೆಟ್ ಇನ್ನು ಬರಬೇಕು. ಸೊ ಎಕ್ಸ್ಟ್ರೀಮ್ ಫೇರ್ ವ್ಯಾಲ್ಯೂ ಗ್ಯಾಪ್, ಫಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇನ್ನು ಅನ್ಮಿಟಿಗೇಟೆಡ್ ಇದೆ. ಸೊ ಯಾರೆಲ್ಲ ಇಲ್ಲಿಂದ ಬೈ ಮಾಡಿದ್ರ ಮೋಸ್ಟ್ಲಿ ಅವರು ಟ್ರ್ಯಾಪ್ ಆಗಿ ಮಾರ್ಕೆಟ್ ಮತ್ತೆ ಈ ಝೋನ್ಗೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಸ್ಟ್ರಾಂಗ್ ಆಗಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ಲಿ ರಿಜೆಕ್ಷನ್ ಕ್ಯಾಂಡಲ್ ಇದೆ ನೋಡಬಹುದು. ಮಾರ್ಕೆಟ್ ಏನಾದರೂ ಮಂಗಳವಾರ ಗ್ಯಾಪ್ ಅಪ್ ಆದರೆ ಈ ಝೋನಲ್ಲಿ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಝೋನಲ್ಲಿ ಮಾರ್ಕೆಟ್ ಇಲ್ಲಿಂದ ಮತ್ತೆ ರಿಟರ್ನ್ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಈ ತರ ಕಾಣಿಸ್ತಾ ಇದೆ. ಸೊ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ. ಸೊ ಮೇಜರ್ ನಮ್ದು ಇನ್ನು 30 ಮಿನಿಟ್ ಅಲ್ಲಿ ನಾವು ಹೋಗಿ ನೋಡಿದ್ರೆ 30 ಮಿನಿಟ್ ಅಲ್ಲಿ ನೀವು ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡಬಹುದು ಸ್ನೇಹಿತರೆ. ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಮಾರ್ಕೆಟ್ 30 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಮೇಜರ್ ಸ್ವಿಂಗ್ ಬ್ರೇಕ್ ಮಾಡಿದೆ ಅದು 30 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. BOS ಬ್ರೇಕ್ ಆಫ್ ಸ್ಟ್ರಕ್ಚರ್ ಬ್ರೇಕ್ ಮಾಡಿದೆ ಮೇನ್ ಸ್ವಿಂಗು 30 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಇನ್ನು ಮಾರ್ಕೆಟ್ ಕೆಳಗಡೆ
ಹೋಗಬೇಕು ಅಂತ ಇನ್ನು ತೋರಿಸ್ತಾ ಇದೆ. ಸೊ ಅನ್ಮಿಟಿಗೇಟೆಡ್ ಏರಿಯಾಸ್ ಇನ್ನು ನಾನು ಡ್ರಾ ಮಾಡಿದ್ದೀನಿ ಒಂದು ಬಾಕ್ಸು, ಆವಾಗಲೇ 1 ಅವರ್ ಟೈಮ್ ಫ್ರೇಮಲ್ಲಿ. ಮಾರ್ಕೆಟು ಎಕ್ಸ್ಟ್ರೀಮ್ ಝೋನ್ಗೆ ಇನ್ನೂ ಬಂದಿಲ್ಲ, ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ಗೆ ಇನ್ನೂ ಬಂದಿಲ್ಲ. ಮಾರ್ಕೆಟು ಈ ಟೋಟಲ್ ಮೂವ್ನ ಕವರ್ ಮಾಡಬೇಕು ಇಲ್ಲಿವರೆಗೂ. ಸೊ ಸೆಲ್ಲರ್ಸ್ ಇನ್ನೂ ಜಾಸ್ತಿ ಇದ್ರೆ ಇನ್ನೂ ಇದನ್ನ ಬ್ರೇಕ್ ಮಾಡಿ ಇನ್ನೂ ಅನ್ಮಿಟಿಗೇಟೆಡ್ ಒಂದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಒಂದು ಕಾಣಿಸ್ತಾ ಇದೆ ನಮಗೆ. ಸೊ ಇದು ಯಾವ್ದಿದು 21,300 ಇದು ಪ್ರೈಸು. ಮಾರ್ಕೆಟು ಇದನ್ನ ಬ್ರೇಕ್ ಮಾಡಿ ಇಲ್ಲಿವರೆಗೂ ಕೂಡ ಬರಬಹುದು, 21,300 ವರೆಗೂ ಬರಬಹುದು. ಬಟ್ ಸದ್ಯಕ್ಕೆ ನಾವು ಇದನ್ನ ಕನ್ಸಿಡರ್ ಮಾಡೋಣ, ಯಾವುದು ಅಂದ್ರೆ 21,600 ಕನ್ಸಿಡರ್ ಮಾಡೋಣ ಸದ್ಯಕ್ಕೆ. ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಅಂತ. ಸೊ ಸ್ಟ್ರಾಂಗ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ಒಂದು ಫಾಲ್ ಆಗೋ ನಿರೀಕ್ಷೆಗಳು ಜಾಸ್ತಿ ಇದೆ ಸ್ನೇಹಿತರೆ. ಸೊ ನಮಗೆ ಫಾಲ್ ಆದ್ರೆ ಇಲ್ಲಿವರೆಗೂ ಒಂದು ಟ್ರೇಡ್ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಒಂದೇ ಟ್ರೇಡ್ ಅಲ್ಲಿ ಅಷ್ಟು ಹೋಲ್ಡ್ ಇಡಬೇಡಿ. ಸೊ ನಿಮಗೆ ಎಷ್ಟು ಪ್ರಾಫಿಟ್ ಬೇಕೋ ಅಷ್ಟು ಬುಕ್ ಮಾಡ್ತಾ ಇರಿ. ಅದೇನು ಒಂದೇ ದಿನದಲ್ಲಿ ಫಾಲ್ ಆಗಲ್ಲ ಅಷ್ಟು. ಸೊ ನಡುವೆ ಎಕ್ಸ್ಪೈರಿ ಕೂಡ ಬರ್ತಾ ಇರುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ನಾವು ನೋಡಿದ್ರೆ, ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟು ಇನ್ನು ಈ ಝೋನ್ನ ಈ ಮೂವ್ನ ಇನ್ನೂ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿವರೆಗೂ ಬರಬೇಕು ಸ್ನೇಹಿತರೆ. ಯಾಕೆಂದ್ರೆ ಕಾರಣ ಹೇಳ್ತೀನಿ, ಮೇಜರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. BOS ಕಾಣ್ತಾ ಇದೆಯಾ ನಿಮಗೆ? ಮೇಜರ್ ಸ್ವಿಂಗ್ ಬ್ರೇಕ್ ಆಗಿದೆ, BOS ಅಂತ ಇದೆ. ಮಾರ್ಕೆಟು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ಗೆ ಹೋಗಿದೆ. ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ಗೆ ಹೋಗಿ ಫುಲ್ ಸ್ಪೀಡ್ ಆಗಿ ಫಾಲ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು. ಸೊ ಈ ಮೂವ್ನ ಮಾರ್ಕೆಟು ಕಂಪ್ಲೀಟ್ ಮಾಡಬೇಕು. ಇಲ್ಲಿಂದ ಹೋಗಿದೆ ಅಂದ್ರೆ ಮಾರ್ಕೆಟು ಈ ರೇಂಜ್ಗೆ ಬಂದು ಇಲ್ಲಿಂದ ಒಂದು ಬೈಯರ್ಸ್ ಸ್ಟ್ರಾಂಗ್ ಇದ್ರೆ ಇಲ್ಲಿಂದ ಈ ಮೂವ್ ಕಂಪ್ಲೀಟ್ ಮಾಡಿ ಇಲ್ಲಿಂದ ಮೇಲ್ಗಡೆ ಮತ್ತೆ ಹೋಗುತ್ತೆ. ಇಲ್ಲ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಕಂಟಿನ್ಯೂ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಆಲ್ರೆಡಿ ಗ್ಯಾಪ್ ಅಪ್ ಮಾಡಿ ಮಿಟಿಗೇಟ್ ಮಾಡ್ಕೊಂಡು ಬಂದ್ರೆ ಡೈರೆಕ್ಟ್ ಆಗಿ ಇದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ಕೆಳಗಡೆ ಮಾರ್ಕೆಟ್ ಹೋಗ್ತಾನೆ. ಸೊ ಇಲ್ಲ ಅಂದ್ರೆ ಹಾಗೆ ಡೈರೆಕ್ಟ್ ಬಂದ್ರೆ ಮಾರ್ಕೆಟು ಈ ಮೂವ್ನ ಫಿಲ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿಂದ ಮತ್ತೆ ಒಂದು ಫಾಲ್ ಆಗೋ ಎಕ್ಸ್ಪೆಕ್ಟೇಷನ್ ನಮಗೆ ಜಾಸ್ತಿ ಇರುತ್ತೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ಕಾಣಿಸ್ತಾ ಇದೆ. ಗ್ಯಾಪ್ ಅಪ್ ಆದ್ರೆ ಸೊ ಪ್ರೈಸ್ ಆಕ್ಷನ್ ಕೆಳಗಡೆ ಕೊಟ್ರೆ ಒಂದು ಡೌನ್ ಫಾಲ್ ಜಾಸ್ತಿ ನೋಡಕ್ ಸಿಗುತ್ತೆ. ಸೊ ಮೇಲ್ಗಡೆ ಹೋಗೋದು ಒಂದು ಸ್ವಲ್ಪ ಕಠಿಣ ಅನಿಸುತ್ತೆ ನನಗೆ ಎಲೆಕ್ಷನ್ ಮುಗಿಯೋವರೆಗೂ. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೊಸ ಹೈ ಮಾಡ್ತಾ ಹೋಗುತ್ತೆ. ಬಟ್ ಎಲೆಕ್ಷನ್ ಮುಗಿಯೋವರೆಗೂ ಮಾರ್ಕೆಟ್ ಕೆಳಗಡೆ ಹೋಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಮೂಮೆಂಟ್ ನೋಡ್ಕೊಳ್ಳಿ, ಈ ಬಾಕ್ಸ್ ನ ಡ್ರಾ ಮಾಡಿ ಇಟ್ಕೊಳ್ಳಿ. ಮೇಜರ್ ಸ್ವಿಂಗ್ ಇದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಮೇಜರ್ ಸ್ವಿಂಗು ನೋಡಿ 22,200. ಸೊ ನಮ್ದು ಈ ಬಾಕ್ಸು 2 ಲೈನು. ಫಸ್ಟ್ ಲೈನು ಮೇಲೆ ಇರೋದು 22,226, ಕೆಳಗಡೆ ಲೈನು 22,182. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಅದು. ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಏನೇ ಡೌಟ್ ಇದ್ರು ನಿಫ್ಟಿಲಿ ಕಮೆಂಟ್ ಮಾಡಿ. ಸೊ ಹಾಗೆ ನಾನು ಶೇರ್ ಮಾಡ್ತಾ ಇರಿ ವಿಡಿಯೋಸು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಅನಾಲಿಸಿಸ್ ಹೇಗೆ ಅನ್ನಿಸ್ತು ಅದನ್ನು ಕೂಡ ಹೇಳಿ. ಫೈನಲಿ ಇದು ಮಾರ್ಕೆಟಲ್ಲಿ ಬೈಯರ್ಸ್ ಜಾಸ್ತಿ ಇದ್ರೆ ಮೇಲ್ಗಡೆ ಹೋಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಇದ್ರೆ ಕೆಳಗಡೆ ಬರುತ್ತೆ. ಎವ್ರಿ ಟೈಮ್ ನಾನು ಹೇಳಿದ್ದೆ ವರ್ಕ್ ಆಗಬೇಕು ಅಂತ ಏನಿಲ್ಲ. ಮಾರ್ಕೆಟು ಆಪರೇಟರ್ಸ್ ತಕ್ಕನಾಗೆ ಮಾರ್ಕೆಟು ಆಪರೇಟ್ ಆಗ್ತಾ ಇರುತ್ತೆ. FII DII ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಸೊ ಇನ್ಸ್ಟಿಟ್ಯೂಷನ್ ಮೇಲೆ ಮಾರ್ಕೆಟು ವರ್ಕ್ ಆಗ್ತಾ ಇರುತ್ತೆ. ಸೊ ನನ್ನ ಅನಾಲಿಸಿಸ್ಸು ಪ್ರಕಾರನೇ ಮಾರ್ಕೆಟ್ ವರ್ಕ್ ಆಗಬೇಕು ಅಂತ ಏನಿಲ್ಲ. ಬಟ್ ನನಗೆ ಅನಿಸಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ.
ಸೊ ಏನೇ ನಿಮಗೆ ಇದರಲ್ಲಿ ನಾನು ಹೇಳಿದ್ರು ಇದರಲ್ಲಿ ಏನಾದರೂ ಕ್ವಶನ್ ಇದ್ರೆ ಕ್ವಶನ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.